ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಕೂದಲಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ. ಹಿಂದೆ 1 kg ಕೂದಲಿಗೆ 3,000 ಇದ್ದ ಬೆಲೆ ಈಗ ಬರೋಬ್ಬರಿ 3,500 ರೂಪಾಯಿಗೂ ಅಧಿಕವಾಗಿದೆ. ಇದೇ ಕಾರಣಕ್ಕೆ ಗಲ್ಲಿಗಳಲ್ಲಿ ಕೂದಲು ಸಂಗ್ರಹಿಸುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೀಗೆ ಕೂದಲು ಮಾರಾಟ ಮಾಡುವುದು ನಿಮ್ಮ ಮನೆಗೆ ಮತ್ತು ವೈಯಕ್ತಿಕ ಜೀವನಕ್ಕೆ ದೊಡ್ಡ ಸಂಕಷ್ಟ ತಂದೊಡ್ಡಬಹುದು ಎಂಬ ಎಚ್ಚರಿಕೆ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋವೊಂದರಲ್ಲಿ ಜ್ಯೋತಿಷಿಗಳು ಈ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದಾರೆ. ಮಹಿಳೆಯರು ಮಾಡುವ ಈ ಸಣ್ಣ ತಪ್ಪು ಹೇಗೆ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬರ ವಿವರ ಇಲ್ಲಿದೆ. ಹಲವಾರು ಹಳೆಯ ಪಾತ್ರೆಗಳಿಗೆ ಅಥವಾ ಹಣದಾಸೆಗೆ ಮನೆಯ ಮಹಿಳೆಯರ ಉದುರಿದ ಕೂದಲನ್ನು ಬೀದಿ ಬದಿಯಲ್ಲಿ ಬರುವವರಿಗೆ ನೀಡುತ್ತಾರೆ. ಆದರೆ ವಿಡಿಯೋದಲ್ಲಿನ ಮಾಹಿತಿಯಂತೆ ಹೀಗೆ ಮಾಡುವುದು ಮನೆಯ ಪ್ರಗತಿಗೆ ಮಾರಕ. ಯಾವ ಮನೆಯಲ್ಲಿ ಮಹಿಳೆಯರು ತಮ್ಮ ಕೂದಲನ್ನು ಅಪರಿಚಿತರಿಗೆ ನೀಡುತ್ತಾರೋ ಅಂತಹ ಮನೆಯಲ್ಲಿ ಸದಸ್ಯರ ಉನ್ನತಿ ಕುಂಠಿತಗೊಳ್ಳುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ಇಲ್ಲದಂತಾಗುತ್ತದೆ. ಜ್ಯೋತಿಷಿಗಳ ಪ್ರಕಾರ ಒಬ್ಬ ಮಹಿಳೆ ಸಂಪೂರ್ಣ ಅಪಶಕ್ತಿ ಆಕೆಯ ಕೂದಲಿನಲ್ಲಿ ಅಡಗಿರುತ್ತದೆ. ಅದು ಉದುರಿದ ಕೂದಲಾಗಲಿ ಅಥವಾ ಕತ್ತರಿಸಿದ ಕೂದಲಾಗಲಿ ಅದರಲ್ಲಿ ಆ ವ್ಯಕ್ತಿಯ ಶಕ್ತಿ ಇರುತ್ತದೆ. ಕೂದಲು ಸಂಗ್ರಹಿಸುವವರೆಲ್ಲರೂ ವ್ಯಾಪಾರಿಗಳಾಗಿರುವುದಿಲ್ಲ. ಕೆಲವೊಮ್ಮೆ ತಾಂತ್ರಿಕರು ಇವುಗಳನ್ನು ಬಳಸಿಕೊಂಡು ಮಾಟ ಮಂತ್ರ ಅಥವಾ ಕ್ಷುದ್ರ ಪೂಜೆಗಳನ್ನು ಮಾಡಬಹುದು. ಆತ್ಮದ ಮೇಲೆ ಪ್ರಭಾವ: ಕೂದಲಿನ ಮೂಲಕ ಆ ವ್ಯಕ್ತಿಯ ಆತ್ಮದ ಶಕ್ತಿಯನ್ನು ನಿಯಂತ್ರಿಸಬಹುದು ಅಥವಾ ತಾಂತ್ರಿಕ ಸಿದ್ಧಿಗಳಿಗಾಗಿ ಬಳಸಿಕೊಳ್ಳಬಹುದು ಎಂದು ಎಚ್ಚರಿಸಲಾಗಿದೆ. ನಿಮ್ಮ ಕೂದಲು ನಿಮ್ಮ ಇಡೀ ಪ್ರಪಂಚವನ್ನೇ ನಾಶಪಡಿಸುವ ಶಕ್ತಿಯನ್ನು ದುಷ್ಟರಿಗೆ ನೀಡಬಹುದು.